ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾರಾದರೂ ಥ್ಯಾಂಕ್ ಯು ಹೇಳಿದರೆ ನೀವು ಅವರಿಗೆ ಉತ್ತರವಾಗಿ ಏನು ಹೇಳ್ಬೋದು ಇದನ್ನು ಹೇಳ್ಕೊಡ್ತೀನಿ. ನೋಡಿ, ಪ್ರತಿಯೊಂದು ಥ್ಯಾಂಕ್ ಯುಗೂ ಒಂದೇ ಉತ್ತರವನ್ನು ಕೊಡೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯುನ ನಾವು ಹಲವಾರು ಕಾರಣಕ್ಕಾಗಿ ಹೇಳ್ತೀವಿ. ಹಾಗಾಗಿ ಸಿಚುವೇಶನ್ಗೆ ತಕ್ಕ ಹಾಗೆ ನೀವು ಸ್ವಲ್ಪ ನಿಮ್ಮ ಉತ್ತರದಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಆದ ಕಾರಣ ಇವತ್ತು ನಾನು ನಿಮಗೋಸ್ಕರ ಥ್ಯಾಂಕ್ ಯುಗೆ ಉತ್ತರವಾಗಿ ಹೇಳಬಹುದಾದಂತಹ 15 ಸೆಂಟೆನ್ಸಸ್ ಅಥವಾ ಫ್ರೇಸಸನ್ನು ತೊಗೊಂಡು ಬಂದಿದ್ದೀನಿ. ಈ ಫ್ರೇಸಸ್ಸಲ್ಲಿ ನಿಮ್ಮ ಸಿಚುವೇಶನ್ಗೆ ತಕ್ಕ ಹಾಗೆ ನಿಮಗೆ ಯಾವುದು ಬೇಕು ಅದನ್ನು ನೀವು ಆಯ್ಕೆ ಮಾಡಿ ಉಪಯೋಗಿಸ್ಕೊಳ್ಬೋದು. ನಿಮಗೆ ಈ ಥರ ವಿಡಿಯೋ ಇನ್ನೂ ಹೆಚ್ಚು ನೋಡಬೇಕು ಅನಿಸಿದ್ರೆ ನೀವೇನು ಮಾಡಬೇಕು, ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಎಲ್ಲರ ಜೊತೆನೂ ಈ ವಿಡಿಯೋವನ್ನು ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಬೆಲ್ ಐಕನ್ ಇರುತ್ತೆ, ಅದನ್ನು ಕೂಡ ಪ್ರೆಸ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಆವಾಗ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ದೇನೆ ನೋಡ್ಬೋದು. ಬನ್ನಿ ಹಾಗಾದರೆ ನೋಡೋಣ ಥ್ಯಾಂಕ್ ಯುಗೆ ಉತ್ತರವಾಗಿ ನೀವು ಯಾವ ವಾಕ್ಯಗಳನ್ನು ಉಪಯೋಗಿಸ್ಕೊಳ್ಬೋದು ಅಂತ. ಮೊದಲನೇ ಉತ್ತರ, ನಿಮಗೆ ಯಾರಾದರೂ ಥ್ಯಾಂಕ್ ಯು ಹೇಳಿದರೆ ನಾವು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ವೆಲ್ಕಮ್. ವೆಲ್ಕಮ್ ಇಲ್ಲಾಂದರೆ ಯು ಆರ್ ವೆಲ್ಕಮ್. ಯು ಆರ್ ವೆಲ್ಕಮ್. ಥ್ಯಾಂಕ್ ಯು ಶ್ರದ್ಧಾ, ಯು ಆರ್ ವೆಲ್ಕಮ್. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ನಿಮಗೆ ಯಾರಾದರೂ ಥ್ಯಾಂಕ್ ಯು ಹೇಳಿದರೆ ನೀವು ಹೇಳ್ತೀರಾ ಅದರಲ್ಲಿ ಏನಿದೆ, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತೀರಾ ನೀವು. ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ನೆಕ್ಸ್ಟ್ ಒನ್, ನೋ ವರೀಸ್. ನೋ ವರೀಸ್. ಇದು ಕೂಡ ನೋ ಪ್ರಾಬ್ಲಮ್ ರೀತಿಯಲ್ಲಿ ಯೂಸ್ ಮಾಡ್ತೀರಾ. ಥ್ಯಾಂಕ್ ಯು, ನೋ ವರೀಸ್. ನೋ ವರೀಸ್, ಏನು ತೊಂದರೆ ಇಲ್ಲ, ಅದರಲ್ಲಿ ಏನಿದೆ. ನೋ ವರೀಸ್. ಡೋಂಟ್ ಮೆನ್ಷನ್ ಇಟ್. ಡೋಂಟ್ ಮೆನ್ಷನ್ ಇಟ್. ಡೋಂಟ್ ಮೆನ್ಷನ್ ಇಟ್. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಯಾಕೆ ಹೇಳ್ತೀರಾ ಅದಕ್ಕೆ ಅಂತ ನೀವು ಹೇಳ್ತೀರಲ್ಲ, ಹಾಗೆ ಡೋಂಟ್ ಮೆನ್ಷನ್ ಇಟ್. ಥ್ಯಾಂಕ್ ಯು, ಡೋಂಟ್ ಮೆನ್ಷನ್ ಇಟ್. ಡೋಂಟ್ ಮೆನ್ಷನ್ ಇಟ್. ಮೈ ಪ್ಲೆಷರ್. ಮೈ ಪ್ಲೆಷರ್. ಇಲ್ಲಾಂದರೆ ಪ್ಲೆಷರ್ ಈಸ್ ಮೈನ್. ಪ್ಲೆಷರ್ ಈಸ್ ಮೈನ್ ಅಂದರೆ ನಿಮಗೆ ಹೆಲ್ಪ್ ಮಾಡಿದ್ದು ನನಗೆ ಖುಷಿ ಆಯಿತು, ನಿಮಗೆ ಹೆಲ್ಪ್ ಮಾಡೋದಕ್ಕಾಯಿತು ಅಂತ ನನಗೆ ಖುಷಿ ಆಯಿತು. ಪ್ಲೆಷರ್ ಈಸ್ ಮೈನ್ ಇಲ್ಲಾಂದರೆ ಮೈ ಪ್ಲೆಷರ್. ಥ್ಯಾಂಕ್ ಯು, ಮೈ ಪ್ಲೆಷರ್. ಪ್ಲೆಷರ್ ಈಸ್ ಮೈನ್. ಎನಿ ಟೈಮ್. ಎನಿ ಟೈಮ್ ಅಂದರೆ ನಿನಗೋಸ್ಕರ ನಾನು ಯಾವಾಗ ಬೇಕಾದರೂ ಹೆಲ್ಪ್ ಮಾಡ್ತೀನಿ. ಎನಿ ಟೈಮ್. ಥ್ಯಾಂಕ್ ಯು, ಎನಿ ಟೈಮ್. ಎನಿ ಟೈಮ್, ನಿನಗೋಸ್ಕರ ಯಾವಾಗ ಬೇಕಾದರೂ ನಾನು ಹೆಲ್ಪ್ ಮಾಡ್ತೀನಿ. ಎನಿ ಟೈಮ್. ಇಟ್ ವಾಸ್ ದ ಲೀಸ್ಟ್ ಐ ಕುಡ್ ಡೂ. ಇಟ್ ವಾಸ್ ದ ಲೀಸ್ಟ್ ಐ ಕುಡ್ ಡೂ. ನಿನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ. ಇಟ್ ವಾಸ್ ದ ಲೀಸ್ಟ್ ಐ ಕುಡ್ ಡೂ. ಇಟ್ ವಾಸ್ ದ ಲೀಸ್ಟ್ ಐ ಕುಡ್ ಡೂ. ನಿನಗೋಸ್ಕರ ಅಷ್ಟು ಮಾಡೋಕ್ಕಾಗಲ್ವಾ ನನಗೆ. ಥ್ಯಾಂಕ್ ಯು, ಇಟ್ ವಾಸ್ ದ ಲೀಸ್ಟ್ ಐ ಕುಡ್ ಡೂ. ಇಟ್ ವಾಸ್ ದ ಲೀಸ್ಟ್ ಐ ಕುಡ್ ಡೂ. ಗ್ಲ್ಯಾಡ್ ಟು ಹೆಲ್ಪ್. ಗ್ಲ್ಯಾಡ್ ಟು ಹೆಲ್ಪ್ ಅಂದರೆ ನಿಮಗೆ ಹೆಲ್ಪ್ ಮಾಡಿದ್ದು ನನಗೆ ಖುಷಿ ಆಯಿತು. ಮೈ ಪ್ಲೆಷರ್ ಅದೇ ಅರ್ಥದಲ್ಲಿ ಇದನ್ನು ಕೂಡ ನಾವು ಯೂಸ್ ಮಾಡ್ತೀವಿ. ಗ್ಲ್ಯಾಡ್ ಟು ಹೆಲ್ಪ್. ಗ್ಲ್ಯಾಡ್ ಟು ಹೆಲ್ಪ್. ಥ್ಯಾಂಕ್ ಯು, glad to help. Glad to help. Sure. Sure. ನಿಮಗೆ ಯಾರಾದರೂ ಥ್ಯಾಂಕ್ ಯು ಹೇಳಿದ್ರೆ ಶಾರ್ಟಾಗಿ ಶೋರ್. ಶೋರ್ ಈ ಥರ ಕೂಡ ಹೇಳ್ಬೋದು. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಟು ಯು ಅಂದರೆ ನೋಡಿ, ಅವರು ನಿಮಗೆ ಥ್ಯಾಂಕ್ಸ್ ಹೇಳ್ತಿರ್ತಾರೆ, ನಿಮಗನ್ಸುತ್ತೆ ಅವರಿಂದ ನಿಮಗೂ ಕೂಡ ಹೆಲ್ಪ್ ಆಗಿದೆ ಅಂತ ನಿಮಗೆ ಅನಿಸುತ್ತೆ. ಆವಾಗ ನೀವು ಹೇಳ್ತೀರಾ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ನೀವು ಹೇಳ್ತೀರಾ. ಆ ಅರ್ಥದಲ್ಲಿ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಟು ಯು ಅಂತ ನೀವು ಹೇಳ್ತೀರಾ. ಥ್ಯಾಂಕ್ ಯು. ಥ್ಯಾಂಕ್ಸ್ ಟು ಯು. ಥ್ಯಾಂಕ್ಸ್ ಟು ಯು. ದ್ಯಾಟ್ಸ್ ಆಲ್ ರೈಟ್. ದ್ಯಾಟ್ಸ್ ಆಲ್ ರೈಟ್. ದ್ಯಾಟ್ಸ್ ಆಲ್ ರೈಟ್ ಅದರಲ್ಲಿ ಏನಿದೆ. ದ್ಯಾಟ್ಸ್ ಆಲ್ ರೈಟ್. ಥ್ಯಾಂಕ್ ಯು. ದ್ಯಾಟ್ಸ್ ಆಲ್ ರೈಟ್. ದ್ಯಾಟ್ಸ್ ಆಲ್ ರೈಟ್. ಎನಿಥಿಂಗ್ ಫಾರ್ ಯು. ಎನಿಥಿಂಗ್ ಫಾರ್ ಯು. ಎನಿಥಿಂಗ್ ಫಾರ್ ಯು. ನಿಮಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಎನಿಥಿಂಗ್ ಫಾರ್ ಯು. ಥ್ಯಾಂಕ್ ಯು. ಎನಿಥಿಂಗ್ ಫಾರ್ ಯು. ಎನಿಥಿಂಗ್ ಫಾರ್ ಯು. ಇಟ್ಸ್ ಓಕೆ. ಇಟ್ಸ್ ಓಕೆ. ಥ್ಯಾಂಕ್ ಯು. ಇಟ್ಸ್ ಓಕೆ.
ಓಕೆ. ಇಟ್ಸ್ ಓಕೆ. ಏನು ತೊಂದರೆ ಇಲ್ಲ. ಇಟ್ಸ್ ಓಕೆ. ದ್ಯಾಟ್ಸ್ ಫೈನ್. ದ್ಯಾಟ್ಸ್ ಫೈನ್. ಇಟ್ಸ್ ಓಕೆ ಅರ್ಥದಲ್ಲಿ ನಾವು ಹೇಳ್ತೀವಿ ಥ್ಯಾಂಕ್ ಯು. ದ್ಯಾಟ್ಸ್ ಫೈನ್. ದ್ಯಾಟ್ಸ್ ಫೈನ್. ದ್ಯಾಟ್ ವಾಸ್ ಮೈ ಡ್ಯೂಟಿ. ದ್ಯಾಟ್ ವಾಸ್ ಮೈ ಡ್ಯೂಟಿ. ದ್ಯಾಟ್ ವಾಸ್ ಮೈ ಡ್ಯೂಟಿ. ಅದು ನನ್ನ ಕೆಲಸ ಅಷ್ಟೇ. ನೀವೇನು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. ನಾನು ಕೆಲಸ ಮಾಡಿದೆ ಅಷ್ಟೇ. ನೋಡಿ, ಕೆಲವೊಬ್ಬರ ಕೆಲಸ ಹೇಗಿರುತ್ತೆ ಅಂತ ಇದ್ದರೆ ಅವರಿಗೆ ಜನರ ಹೆಲ್ಪ್ ಮಾಡೋದು ಕೆಲಸ ಇರುತ್ತೆ. ಅಂಥ ವ್ಯಕ್ತಿಗೆ ನೀವು ಥ್ಯಾಂಕ್ಸ್ ಹೇಳಿದರೆ ಅವರು ಈ ಥರ ಉತ್ತರವನ್ನು ಕೊಡ್ಬೋದು. ದ್ಯಾಟ್ ವಾಸ್ ಮೈ ಡ್ಯೂಟಿ. ನಾನು ನನ್ನ ಕೆಲಸ ಮಾಡಿದೆ ಅಷ್ಟೇ, ಮತ್ತೇನು ಸ್ಪೆಷಲ್ ಆಗಿ ನಾನೇನು ಮಾಡಲಿಲ್ಲ. ಥ್ಯಾಂಕ್ ಯು. ದ್ಯಾಟ್ ವಾಸ್ ಮೈ ಡ್ಯೂಟಿ. ದ್ಯಾಟ್ ವಾಸ್ ಮೈ ಡ್ಯೂಟಿ. ನೋಡಿದ್ರಲ್ಲ, ಥ್ಯಾಂಕ್ ಯುಗೆ ಉತ್ತರವಾಗಿ ನೀವು ಈ ವಾಕ್ಯಗಳಲ್ಲಿ ಯಾವುದನ್ನು ಬೇಕೋ ಅದನ್ನು ಆಯ್ಕೆ ಮಾಡಿ ನಿಮ್ಮ ಸಿಚುವೇಶನ್ಗೆ ತಕ್ಕ ಹಾಗೆ ಉಪಯೋಗಿಸ್ಕೊಳ್ಬೋದು. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.